ನಮಸ್ಕಾರ ಸ್ನೇಹಿತರೆ, ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತಿ ದೊಡ್ಡ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಏಪ್ರಿಲ್ 17 ರಿಂದ ಒಂದು ಮಹತ್ವದ ಕಾಲಘಟ್ಟ ಆರಂಭವಾಗಿದೆ. ಕುಂಭ ರಾಶಿಯ ಅಧಿಪತಿಯಾದ ಶನಿ ದೇವನು ತನ್ನ ನಕ್ಷತ್ರ ಸಂಚಾರದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಮಾಡಿದ್ದಾನೆ. ಶನಿ ದೇವನು ಗ್ರಹಮಂಡಲದಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿದ್ದರೂ ಆತನ ಒಂದು ಸಣ್ಣ ನಕ್ಷತ್ರದ ಪಾದ ಬದಲಾವಣೆಯೂ ಸಹ ಮಾನವ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಶನಿ ದೇವನು ಪ್ರಸ್ತುತ ಮೀನ ರಾಶಿಯಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿದ್ದಾನೆ, ಆದರೆ ಏಪ್ರಿಲ್ 17 ರಿಂದ ಈ ನಕ್ಷತ್ರದ 4ನೇ ಚರಣಕ್ಕೆ ಪ್ರವೇಶ ಮಾಡಿದ್ದಾನೆ. ಈ ಬದಲಾವಣೆಯು ನಿಮ್ಮ ವೃತ್ತಿ, ಆರ್ಥಿಕತೆ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಶನಿ ದೇವನು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಒಂದು ಗ್ರಹವು ತನ್ನದೇ ನಕ್ಷತ್ರದಲ್ಲಿದ್ದಾಗ ಅದು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಆದರೆ ಉತ್ತರ ಭಾದ್ರಪದ ನಕ್ಷತ್ರದ 4ನೇ ಚರಣಕ್ಕೆ ಶನಿ ಪ್ರವೇಶಿಸಿದಾಗ ಆ ಚರಣದ ಅಧಿಪತಿಯಾದ ಮಂಗಳ ಗ್ರಹದ ಪ್ರಭಾವವು ಇಲ್ಲಿ ಸೇರಿಕೊಳ್ಳುತ್ತದೆ. ಅಂದರೆ ಮುಂದಿನ ಒಂದು ತಿಂಗಳ ಕಾಲ ಕುಂಭ ರಾಶಿಯವರ ಮೇಲೆ ಶನಿ ಮತ್ತು ಮಂಗಳ ಇಬ್ಬರ ಸಂಯೋಜಿತ ಶಕ್ತಿಯು ಕೆಲಸ ಮಾಡಲಿದೆ. ಶನಿ ದೇವನು ಅನುಶಾಸನ ಅಥವಾ ಶಿಸ್ತಿನ ಸಂಕೇತವಾದರೆ ಮಂಗಳ ಗ್ರಹವು ಶಕ್ತಿ ಅಥವಾ ಎನರ್ಜಿಯ ಸಂಕೇತವಾಗಿದೆ. ಈ ಇಬ್ಬರು ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ವೇಗ ಎರಡೂ ಒಟ್ಟಾಗಿ ಬರಲಿವೆ. ಈ ನಕ್ಷತ್ರ ಬದಲಾವಣೆಯು ನಿಮ್ಮನ್ನು ಸ್ವಲ್ಪ ಹೆಚ್ಚು ಭಾವುಕರನ್ನಾಗಿ ಮಾಡಬಹುದು. ಈ ಕಾಲಘಟ್ಟವು ನಿಮಗೆ ಅಂತಹ ದಾರಿಗಳನ್ನು ತೋರಿಸಿಕೊಡುತ್ತದೆ. ವಿಶೇಷವಾಗಿ ಆಧ್ಯಾತ್ಮಿಕತೆ ಮತ್ತು ಸಂಶೋಧನೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ಮೇಲಿನ ಪ್ರಭಾವ. ಕುಂಭ ರಾಶಿಯವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಂಗಳ ಗ್ರಹವು 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈಗ ಶನಿಯು ಮಂಗಳನ ನಕ್ಷತ್ರ ಪಾದದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅದ್ಭುತವಾದ ಶಕ್ತಿ ನಿಮ್ಮಲ್ಲಿ ಕಂಡುಬರುತ್ತದೆ. ನೀವು ಇದುವರೆಗೆ ಮುಂದೂಡುತ್ತಿದ್ದ ಕೆಲಸಗಳನ್ನು ಈಗ ಅತ್ಯಂತ ವೇಗವಾಗಿ ಮತ್ತು ಶಿಸ್ತಿನಿಂದ ಪೂರ್ಣಗೊಳಿಸುತ್ತೀರಿ. ವಿಶೇಷವಾಗಿ ವೈದ್ಯಕೀಯ, ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸುಸಮಯ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆಗಳು ಹೆಚ್ಚಿವೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಇದುವರೆಗೆ ಮಾಡದಿದ್ದ ಸಾಹಸಗಳನ್ನು ಮಾಡಲು ಸಿದ್ಧರಾಗುತ್ತೀರಿ. ಕಠಿಣ ಪರಿಶ್ರಮಕ್ಕೆ ಶನಿ ದೇವನು ಫಲ ನೀಡುವ ಸಮಯ ಇದಾಗಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ಮತ್ತು ಧನ ಲಾಭದ ಯೋಗಗಳು. ಶನಿ ದೇವನು ಕುಂಭ ರಾಶಿಯವರಿಗೆ 2ನೇ ಮನೆಯಲ್ಲಿದ್ದಾನೆ, ಅಂದರೆ ಧನ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಗುರು ಗ್ರಹದ ಮನೆಯಲ್ಲಿ ಶನಿ ದೇವನು ತನ್ನದೇ ಆದ ಒಂದು ಸುಖಕರವಾದ ಸ್ಥಾನವನ್ನು ಮಾಡಿಕೊಂಡಿದ್ದಾನೆ. ರಾಶಿಯ ಅಧಿಪತಿಯೇ ಧನ ಭಾವದಲ್ಲಿದ್ದು ಈಗ 12ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ಇದು ಆರ್ಥಿಕವಾಗಿ ನಿಮಗೆ ಬಹಳ ಲಾಭದಾಯಕವಾಗಿರಲಿದೆ. ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯನ್ನು ನೀವು ನಿರೀಕ್ಷಿಸಬಹುದು. ಕೇವಲ ಒಂದೇ ಮೂಲದಿಂದಲ್ಲದೆ ವಿವಿಧ ಮೂಲಗಳಿಂದ ಹಣ ಹರಿದು ಬರುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ಮಂಗಳನ ಪ್ರಭಾವ ಇರುವುದರಿಂದ ನೀವು ಶಕ್ತಿಯುತವಾಗಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ವಿದೇಶಿ ಸಂಬಂಧಿತ ವ್ಯವಹಾರಗಳಿಂದ ಅಥವಾ ವಿದೇಶ ಪ್ರವಾಸದ ಮೂಲಕವೂ ಧನ ಲಾಭವಾಗುವ ಯೋಗವಿದೆ. ಆಸ್ತಿ ಮತ್ತು ಸುಖ ಸೌಲಭ್ಯಗಳ ಹೆಚ್ಚಳ. ಮುಂದಿನ ಒಂದು ತಿಂಗಳ ಕಾಲ ನಿಮ್ಮ ಜೀವನದಲ್ಲಿ ಐಷಾರಾಮಿ ಮತ್ತು ಸುಖ ಸೌಲಭ್ಯಗಳು ಹೆಚ್ಚಾಗಲಿವೆ. ಇದಕ್ಕೆ ಕಾರಣಗಳೆಂದರೆ ಸೂರ್ಯನು ಈಗ ಉಚ್ಚ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಶುಕ್ರ ಗ್ರಹವು ನಿಮ್ಮ 4ನೇ ಮನೆಗೆ ಪ್ರವೇಶಿಸಲಿದ್ದಾನೆ. 4ನೇ ಮನೆಯು ಸುಖ ಮತ್ತು ಆಸ್ತಿಯ ಸ್ಥಾನವಾಗಿದೆ. ಶನಿಯ 3ನೇ ದೃಷ್ಟಿಯು ನಿಮ್ಮ 4ನೇ ಮನೆಯ ಮೇಲೆ ಇರುವುದರಿಂದ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದಂತೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೀವು ಹೊಸ ಮನೆ ಅಥವಾ ಜಾಗವನ್ನು ಖರೀದಿಸಲು ಬಯಸಿದ್ದರೆ ಇದು ಅತ್ಯಂತ ಫಲಪ್ರದ ಸಮಯವಾಗಿದೆ. ಶನಿಯ 3 ದೃಷ್ಟಿಗಳ ಪ್ರಭಾವ. 3ನೇ ದೃಷ್ಟಿ ಇದು ನಿಮ್ಮ 4ನೇ ಮನೆಯ ಮೇಲೆ ಶುಕ್ರನ ಸ್ಥಾನದ ಬೀಳುತ್ತಿದೆ. ಇದರಿಂದ ವಾಹನ ಯೋಗ ಮತ್ತು ಗೃಹ ಸೌಖ್ಯ ಸಿಗಲಿದೆ. 7ನೇ ದೃಷ್ಟಿ ಇದು ನಿಮ್ಮ 8ನೇ ಮನೆಯ ಮೇಲೆ ಬೀಳುತ್ತಿದೆ. 8ನೇ ಮನೆಯು ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಆರೋಗ್ಯದ ಸ್ಥಾನವಾಗಿದೆ. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. 10ನೇ ದೃಷ್ಟಿ ಇದು 11ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ಲಾಭದ ಸ್ಥಾನವಾಗಿದೆ. ಈ ದೃಷ್ಟಿಯು ನಿಮಗೆ ಸಮಾಜದಲ್ಲಿ ದೊಡ್ಡ ಗುರುತನ್ನು ತಂದುಕೊಡಲಿದೆ. ನೀವು ಸಾಮಾಜಿಕವಾಗಿ ಬಹಳ ಸಕ್ರಿಯರಾಗುತ್ತೀರಿ ಮತ್ತು ದೊಡ್ಡ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಗಲಿದೆ. ಎಲ್ಲಾ ಗ್ರಹಗಳು ಪಾಸಿಟಿವ್ ಆಗಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಲೇಬೇಕು ಎಂದು ಜ್ಯೋತಿಷ್ಯ ಶಾಸ್ತ್ರ ಎಚ್ಚರಿಸುತ್ತದೆ. ಮಾತಿನ ಮೇಲೆ ನಿಯಂತ್ರಣ. ನಿಮ್ಮ 2ನೇ ಮನೆಯು ಮಾತಿನ ಸ್ಥಾನವೂ ಆಗಿದೆ. ಇಲ್ಲಿ ಶನಿ ಇರುವುದರಿಂದ ಕುಟುಂಬದವರೊಂದಿಗೆ ಅಥವಾ ಸಮಾಜದಲ್ಲಿ ಮಾತನಾಡುವಾಗ ಕಟು ಶಬ್ದಗಳನ್ನು ಬಳಸಬೇಡಿ.
ನಿಮ್ಮ ಮಾತು ಇತರರಿಗೆ ನೋವುಂಟು ಮಾಡಿದರೆ ಅದು ನಿಮ್ಮ ಸಂಬಂಧಗಳನ್ನು ಕೆಡಿಸಬಹುದು ಮತ್ತು ಮನೆಯಲ್ಲಿ ಕಲಹಕ್ಕೆ ಕಾರಣವಾಗಬಹುದು. ಆರೋಗ್ಯ 8ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ರೋಗನಿರೋಧಕ ಶಕ್ತಿಯ ಬಗ್ಗೆ ಗಮನವಿರಲಿ. ಸಂಬಂಧಗಳು ಅತ್ತೆ ಮಾವಂದಿರ ಅಥವಾ ಪತ್ನಿಯ ಮನೆಯ ಜನರೊಂದಿಗೆ ಸಂಯಮದಿಂದ ವರ್ತಿಸಿ. ಅವರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಶನಿ ದೇವನ ಈ ನಕ್ಷತ್ರ ಬದಲಾವಣೆಯು ನಿಮಗೆ ಸಂಪೂರ್ಣ ಲಾಭ ನೀಡಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ. ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಶಕ್ತಾನುಸಾರ ದಾನ ಮಾಡಿ. ಶನಿವಾರದಂದು ಕಪ್ಪು ಕಡಲೆಯನ್ನು ಬಡವರಿಗೆ ಹಂಚುವುದು ಅತ್ಯಂತ ಶ್ರೇಷ್ಠ. ಪ್ರಸಾದ ವಿನಿಯೋಗ: ಕಪ್ಪು ಕಡಲೆಯ ಜೊತೆಗೆ ಹಲ್ವಾವನ್ನು ಪ್ರಸಾದದ ರೂಪದಲ್ಲಿ ತಯಾರಿಸಿ ಬಡವರಿಗೆ ವಿತರಿಸಿದರೆ ಶನಿದೇವನು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ. ಸ್ನೇಹಿತರೆ, ಕುಂಭ ರಾಶಿಯವರ ಪಾಲಿಗೆ ಈ ಒಂದು ತಿಂಗಳ ಸಮಯವು ಬಹಳಷ್ಟು ಅವಕಾಶಗಳನ್ನು ಹೊತ್ತು ತಂದಿದೆ. ನೆನಪಿಡಿ, ಪರಿಶ್ರಮ ಪಡುವವರಿಗೆ ಮಾತ್ರ ಶನಿದೇವನು ಯಶಸ್ಸನ್ನು ನೀಡುತ್ತಾನೆ. ಹಾಗಾಗಿ ಸೋಮಾರಿತನ ಬಿಟ್ಟು ನಿಮ್ಮ ಗುರಿಯತ್ತ ಗಮನಹರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಮಾತಾ ದಿ.